ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹೌದು, ಅವಳು ತುಂಬ ಹೊತ್ತಿಂದ ಕಾಣಿಸ್ತಾ ಇಲ್ಲ. ಈ ಟೈಮಲ್ಲಿ ಅವಳು ಪದ್ಮಿನಿ ಜೊತೆ ಇರ್ಬೇಕಲ್ವಾ? ಎಲ್ಲಿಲ್ಲ ಅವರೇ ಅವಳು? ಕರೀರಿ ಅವಳನ್ನ. ಇಲ್ಲೇ ಎಲ್ಲ ಇರಬೇಕು. ಶ್ವೇತಾ, ಹೋಗಪ್ಪ ಒಂಚೂರು ನೋಡ್ಕೊಂಬರೋಗು. ಅಮ್ಮಾಜಿ, ಪದ್ಮಿನಿ ಘೂಂಘಟ್ನ ಯಾಕಷ್ಟು ಕೆಳಗೆ ಹಾಕೊಂಡಿದ್ದಾಳೆ? ಶಾಸ್ತ್ರಕ್ಕೆ ಮುಖ ಕಾಣ್ತಾ ಇದ್ರೆ ಸಾಕಲ್ವಾ? ಪಾಪ, ಈ ಪದ್ಧತಿ ಗೊತ್ತಿಲ್ಲದೆ ಇರೋರಲ್ವಾ, ಅದಕ್ಕೆ ಹಾಗೆ ಜಯಂತಿ. ಗಂಧ ಗಾಳಿ ಗೊತ್ತಿಲ್ದವ್ರ ಜೊತೆ ಸಂಬಂಧ ಬೆಳೆಸಿದ್ರೆ ಹೀಗೇನೆ, ಏನು ಮಾಡೋಕ್ಕಾಗತ್ತೆ? ಸರಿ ಸರಿ, ನಾನೇ ಹೋಗಿ ಗುಂಗಟ್ನ ತೆಗಿತೀನಿ. ಅಮ್ಮಾಜಿಯವರ ಸಂಪ್ರದಾಯಕ್ಕೆ ಎಷ್ಟು ತಕ್ಕನಾಗಿ ಸೊಸೆ ಸಿಕ್ಕಿದ್ದಾಳೆ ನೋಡು. ನೋಡು, ಎಷ್ಟು ಶ್ರದ್ಧೆಯಿಂದ ಗುಂಗಟ್ನ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾಳೆ. ಬರೀ ಶಾಸ್ತ್ರಕ್ಕೆ ಹಾಕೊಂಡಿಲ್ಲ, ಭಯ ಭಕ್ತಿಯಿಂದ ಹಾಕೊಂಡಾಗಿದೆ. ಹೌದು, ಸಂಪ್ರದಾಯಕ್ಕೆ ಬೆಲೆ ಕೊಡ್ತಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಷ್ಟಿಲ್ದೆ ಅಮ್ಮಾಜಿಯವರು ಆ ಹುಡುಗಿನ ಸೊಸೆ ಮಾಡ್ಕೊಂಡಿದ್ದಾರಾ? ಉಳಿಸಿ. ಪೂರ್ವಿ ಅಲ್ಲವಾ? ಕಾಣ್ತಾನೆ ಇಲ್ಲ. ಅದು ಅದಕ್ಕೆ ಬಾ. ಓ, ಅಲ್ಲಿ ಬಂದು ಎಂಟ್ರುಗಳ್ನ ಮಾತಾಡಿಸ್ತಾ ಇದ್ಲು. ಏನವ ಅವಳು ಇಲ್ಲಿರೋದು ಬಿಟ್ಟು ಅಲ್ಲೆಲ್ಲೋ ಹೋಗಿ ಕುಂತವಳೆ. ಬೀಗರು ಕೇಳ್ತಾನೆ ಅವರೇ ಪೂರ್ವಿ ಎಲ್ಲಿ ಅಂತ. ಬತ್ತಳು ಬುಡಿ ಅದಕ್ಕೆ ಬಾ. ಉರ್ವಸಿ, ಈ ಪದ್ಮಿನಿದ್ ಗೂಂಗಟ್ಟು ಹೊಸಿ ಉದ್ದಕ್ಕೆ ಆಗ್ಲಿಲ್ವಾ? ಒಂಚೂರು ಮೇಲ್ಮೇಲೆ ಕೇರ್ಲೇಳು. ಹೀಗೆ ಇರ್ಲಿ ಬಿಡು ಅದಕ್ಕೆ ವಾ. ಇಲ್ಲಾಂದ್ರೆ ಬಂದಿರೋರ್ಗೆಲ್ಲ ಮಕ್ಕ ಕಾಣಿಸಿ ದೃಷ್ಟಿ ಆಗ್ಬಿಡ್ತೈತೆ. ಎದ್ದು ಹಿರಿಯರ ಹತ್ರ ಆಶೀರ್ವಾದ ತಗೊಮ್ಮ. ಪದ್ಮಿನಿ, ಎದ್ದೇಳಮ್ಮ, ಹಿರಿಯರ ಹತ್ರ ಆಶೀರ್ವಾದ ತಗೋ. ಅಯ್ಯಯ್ಯೋ, ನಾನು ಹೆಂಗೆ ಆಶೀರ್ವಾದ ತಗೊಳಕ್ಕಾಗ್ತೈತೆ? ಅದು ತಪ್ಪಾಗ್ಬಿಡ್ತೈತೆ. ಯಾವುದೇ ಕಾರಣಕ್ಕೂ ನಾನು ಈ ಕೆಲಸ ಮಾಡೋಕ್ಕಿಲ್ಲ. ಎದ್ದೇಳಮ್ಮ ಪದ್ಮಿನಿ. ಪದ್ಮಿನಿ, ಏನಾಯ್ತು? ಎದ್ದೇಳು. ಏನಾಯ್ತಮ್ಮ? ಏನಾದರೂ ತೊಂದರೆನಾ? ಅದು ಅವಳಿಗೆ ಕಾಲು ಪಾಪ ಜೋಮ್ ಹಿಡ್ಕೊಂಡ್ಬಿಟ್ಟೈತೆ. ಆಗಿಂದ ಕುಂತೆ ಅವಳಲ್ಲ, ನಾನು ಅವಳನ್ನ ಎಬ್ಬಿಸ್ಕೊಂಡು ಕರ್ಕೊಂಬರ್ತೀನಿ. ಅದ್ಯವ, ಅಕ್ಕನ ಬೇಗ ಬರಕ್ಕೆ ಹೇಳಿ. ಇದನ್ನ ಜಾಸ್ತಿ ಹೊತ್ತು ಎಳೆಯೋಕ್ಕಾಗಕ್ಕಿಲ್ಲ. ನನಗೆ ತುಂಬಾನೇ ಭಯ ಆಗ್ತೈತೆ.
ನಾಲ್ಕೂವರೆ ಐತ್ರೆ. ಶುಭ ಮುಹೂರ್ತಕ್ಕೆ ಇನ್ನೆಷ್ಟು ಟೈಮ್ ಇದೆ? ಶುಭ ಮುಹೂರ್ತಕ್ಕೆ ಇನ್ನು 12 ನಿಮಿಷ ಬಾಕಿ ಇದೆ ಅಮ್ಮ. ಹಾಗಾದರೆ ಹಾರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ? ಶುಭ ಮುಹೂರ್ತ ಬಂದ ತಕ್ಷಣನೇ ಹಾರ ಬದಲಾಯಿಸ್ಕೋಬೋದು. ಅದಾಗಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆನಲ್ಲೇ ಮದುವೆ ಮುಹೂರ್ತನೂ ಬಂದ್ಬಿಡುತ್ತೆ. ಹಾರ ಬದಲಾಯಿಸ್ಕೊಂಡು ವಧುವರರಿಬ್ಬರು ಮದುವೆ ಮಂಟಪಕ್ಕೆ ಹೋಗ್ಬೋದಮ್ಮ. ಪದ್ಮಿನಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಇನ್ನೂ ಹಸೆ ಮನೆ ಮೇಲೆ ಕೂತಿರ್ತೀವಿ. ಖುಷಿ ಆಗ್ತಿದೆ ಅಲ್ವಾ? ಅದ್ಯವ ಇನ್ನು ಹೆಚ್ಚು ಟೈಮ್ ಉಳಿದಿಲ್ಲ. ಯಾಕಕ್ಕ ಇನ್ನೂ ಬಂದಿಲ್ಲ? ಅಯ್ಯೋ, ನನಗೂ ಅದೇ ಅರ್ಥ ಆಯ್ತಾ ಇಲ್ಲ ಕಣವ್ವ. ಅವಳಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತೈತೆ. ಅಣ್ಣ, ನಾನು ಮೈಸೂರು ರೋಡ್ಗೆ ಹೋಗ್ಬೇಕು. ಆದಷ್ಟು ಬೇಗ ಹೊರಡಿ ಅಣ್ಣ. ಮೇಡಮ್, ಸ್ವಲ್ಪ ಗುಂಗುರು ತೆಗೀರಿ, ಫೋಟೋಸ್ ತೆಗಿತೀನಿ. ಇವನ್ ಮತ್ತೆ ಯಾಕಪ್ಪ ಬಂದ? ಆಗ್ಲೇ ಹೆಂಗೋ ತಪ್ಪಿಸ್ಕೊಂಡಿದ್ದೆ, ಆದ್ರೆ ಈಗ ಹೆಂಗ್ ತಪ್ಪಿಸ್ಕೊಳ್ಳಿ? ಗೂಂಗಟ್ಟು ತೆಗಿಬೋದಾ? ಈ ಶಾಸ್ತ್ರ ಮುರಿದಂಗ ಹಾಕಿಲ್ವಾ? ಫೋಟೋಗೆ ತಾನೆ, ಒಂದ್ಸಲಿ ಘೂಂಗಟ್ ತೆಗೆದ್ರೆ ಏನೂ ಆಗಲ್ಲ. ಪದ್ಮಿನಿ, ಘೂಂಗಟ್ ತೆಗೆದು ಮುಖ ತೋರ್ಸಮ್ಮ. ಏ ಪರವಾಗಿಲ್ವಂತೆ, ತೆಗಿಯವ. ಪದ್ಮಿನಿ, ಏನಾಯ್ತು? ನಾಚ್ಕೋತಿದ್ಯಾ? ಓ, ನಾನು ನಿನ್ನ ಮುಖ ನೋಡ್ಬಿಡ್ತೀನಿ ಅಂತನಾ? ಬೇಕಾದ್ರೆ ನಾನು ಕಣ್ಮುಚ್ಕೋತೀನಿ. ಮಂಟಪಕ್ಕೆ ಹೋಗೋವರೆಗೂ ನಿನ್ನ ಮುಖ ನೋಡಲ್ಲ. ಆಗಲೇ ರೂಮ್ ಹತ್ರ ನೋಡಿದ್ನಲ್ಲ, ಅದನ್ನೂ ಮರ್ತುಬಿಡ್ತೀನಿ. ನಿನ್ನ ಗುಂಗಟ್ಟು ತೆಗೆದು ಫೋಟೋ ತೆಗೆಸ್ಕೊ. ಯಾಕೆ ಪದ್ಮಿನಿ? ಓ, ಘೂಂಗಟ್ ತೆಗಿಯಕ್ಕೆ ಹೆಲ್ಪ್ ಮಾಡಬೇಕಾ? 1 ನಿಮಿಷ. ಮಾಲ್ತಿ, ಹಾರ ಬದಲಾಯಿಸ್ಕೊಳ್ಳೋಕ್ಕೂ ಮುಂಚೆ ವಧು ಮುಖ ಯಾರಿಗೂ ತೋರಿಸ್ಬಾರ್ದು ಅನ್ನೋದು ನಿನಗೂ ಗೊತ್ತಿದೆ ತಾನೆ? ಕ್ಷಮಿಸಿ ಅಮ್ಮಾಜಿ, ಅದು ಫೋಟೋಗೆ ಅಂತ. ಫೋಟೋನ ಆಮೇಲೆ ತಗೋಬೋದು. ಫೋಟೋಗೋಸ್ಕರ ನಮ್ಮ ಸಂಪ್ರದಾಯನ ಮೀರೋದಕ್ಕಾಗತ್ತಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಹಾರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಆಗತ್ತೆ. ಆಮೇಲೆ ನಾನೇ ಹೋಗಿ ಗುಂಗುಟ್ಟು ತೆಗಿತೀನಿ. ಈಗ ತೆಗಿಯೋದು ಬೇಡ. ಅಕ್ಕ, ನೀನ್ ಎಲ್ಲೇ ಇದ್ರು ಹಾರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಆಗಕ್ಕೂ ಮುಂಚೆನೆ ಬಂದ್ಬಿಡೆ. ನನ್ಗಿನ್ನು ಹೆಚ್ಚು ಸಮಯ ಇಲ್ಲ, ಆದಷ್ಟು ಬೇಗ ಹೋಗ್ಬೇಕು. ಅವನ್ ಬೇರೆ ನನ್ನ ನೋಡ್ಬಿಟ್ಟ. ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಪದ್ಮಿನಿ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು? ಅಣ್ಣ, ಇನ್ನೊಂದು ಸ್ವಲ್ಪ ಬೇಗ ಹೋಗಿ ಅಣ್ಣ. ಪದ್ಮಿನಿ, ನಾನು ನಿನ್ನಂತ ಇವತ್ತು ಬಿಡಲ್ಲ. ಇವ್ರ ಮುಂದೆ ತಲೆ ತಗ್ಸೋಗಿ ಮಾಡ್ತಿದ್ಯಲ್ವಾ? ನಿನ್ನನ್ನು ಹುಡ್ಕೊಂಡು ರೋಡಲ್ಲಿ ಅಲಿಯೋ ಹಾಗೆ ಮಾಡಿದ್ಯಾ? ಬಿಡಲ್ಲ. ಹಾರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಶುರು ಮಾಡ್ಬೋದು. ವಧುವರರ ಕೈಯಲ್ಲಿ ಹಾರ ಕೊಡಿಮ್ಮ. ಅಯ್ಯಯ್ಯೋ ತ್ಯಾವ್ರೆ,
ನಾನು ಬಾವನ್ಗೆ ಹಾರ ಹಾಕ್ಬೇಕಾ? ಇಲ್ಲ, ಇದು ಮಾತ್ರ ಆಗಕ್ಕಿಲ್ಲ. ಪದ್ಮಿನಿ, ನಿಂತ್ಕೊಮ್ಮ, ನಂದನ್ಗೆ ಹಾರ ಹಾಕು. ಯಾಕೆ ಪದ್ಮಿನಿ ಎದ್ದೇಳಕ್ಕೆ ಇಷ್ಟೊತ್ತು ಮಾಡ್ತಾ ಇದೆಯಾ? ಪದ್ಮಿನಿ, ಏನಾದರೂ ಪ್ರಾಬ್ಲಮ್ಮಾ? ಪದ್ಮಿನಿ, ಯಾಕವ ಎದ್ದೇಳ್ತಿಲ್ಲ? ಎಲ್ಲರೂ ನೋಡ್ತಾವ್ರೆ, ಎದ್ದೇಳವ. ಅಯ್ಯೋ ಭಗವಂತ, ಪದ್ಮಿನಿ ನೋಡಿದ್ರೆ ಬರಲೇ ಇಲ್ಲ. ಈಗ ಪೂರ್ವಿ ನಂದನ್ಗೆ ಹಾರ ಹಾಕೋದು ಏಟ್ ಸರಿ? ಯಾಕಪ್ಪ ಹಿಂಗೆ ಪರೀಕ್ಷೆ ಮಾಡ್ತಿದೀಯಾ? ಇಲ್ಲ, ನಾನು ಮಾತ್ರ ಎದ್ದೇಳಕ್ಕಿಲ್ಲ, ಬಾವನ್ಗೆ ಹಾರ ಹಾಕಕ್ಕಿಲ್ಲ. ಪದ್ಮಿನಿ, ಏನಾಯ್ತೀಗ? ಹಾರ ಹಾಕಬೇಕು, ಎದ್ದು ನಿಂತ್ಕೊಂಡೆ. ಅಯ್ಯೋ ದೇವ್ರೆ, ಆ ಶೋಭರಾಜ್ ಕೈಗೆ ನಾನು ಸಿಗದೆ ಇರಂಗೆ ನೀನೇ ಕಾಪಾಡ್ಬೇಕಪ್ಪ. ನಿಮ್ಮ ಆಟೋಲ್ಲಿ ಒಬ್ಳು ಹುಡುಗಿ ಬಂದಲ್ಲ ಎಲ್ಲೋದು? ಸರ್ ಮೈಸೂರು ರೋಡ್ ಬಿಡೋದು, ಇಳಿದ್ಬಿಟ್ಟು ಈ ಕಡೆ ಓಡೋದು ಸರ್ ಈ ಸೈಡ್. ಹಿಂಗೆ ಹೌದು ಸರ್, ಹಿಂಗೆ ಹೋಗಿ ಸ್ಟ್ರೈಟು.